ಇಡ್ಲಿ ಬಿಡದೆ ತಟ್ಟೆ ಇಡ್ಲಿ ಚಿಕ್ಕಿ ಇಡ್ಲಿ ಬಿಸಿ ಪಡ್ಡು ಪಾವ್ ಭಾಜಿ ವಡಾಪಾವ್ ದಬೇಲೆ ತವಾ ಪಲಾವ್ ಅಕ್ಕಿ ರೊಟ್ಟೆ ರಾಗಿ ರೊಟ್ಟೆ ರುಮಾಲ್ ರೊಟ್ಟೆ ಲೆಮನ್ ರೈಸ್ ಮುಸ್ಲಿಂ ಬಿರಿಯಾನಿ ಕಾಯ ಬಟ್ಟು ಬೇಳೆ ಬಟ್ಟು ಕೋವಾ ಬಟ್ಟು ಮಸಾಲೆ ದೋಸೆ ಮೈಸೂರು ದೋಸೆ ಬಾತ್ ದೋಸೆ ಪುಡಿ ದೋಸೆ ಚೀಸ್ ದೋಸೆ ಪನ್ನೀರ್ ದೋಸೆ ಓಪನ್ ದೋಸೆ ಚಟ್ನಿ ರೋಸ್ಟು ಪೇಪರ್ ದೋಸೆ ಅನಿಯನ್ ದೋಸೆ ಮಾಗಡಿ ಅವರೇ ಬೇಳೆ ದೋಸೆ ಅವರೇ ಬೇಳೆ ದೋಸೆ ಅವರೇ ಬೇಳೆ ದೋಸೆ ಅವರೇ ಬೇಳೆ ದೋಸೆ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಎಲ್ಲ ಹೋಗ್ತಿದ್ದೀವಿ ಅಂತ ನೀವು ನೋಡಬೇಕು ಅಂತ ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದಿರೋ ಥರ ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಎಸ್, ಫೈನಲಿ ನಾವು ಕಾರ್ ತೊಗೊಂಡು ಹೋಗಲಿಲ್ಲ. ಯಾಕೆ ಅಂತಂದರೆ ಟ್ರಾಫಿಕ್ ಇರುತ್ತೆ ನಿಲ್ಸೋದಕ್ಕೆ, ಮತ್ತು ಕಾರ್ ನಿಲ್ಸೋದಕ್ಕೆ ಜಾಗ ಇರಲ್ಲ. ಬೈಕ್ ಆದರೆ ಹೆಂಗಾದ್ರೂ ನಾವು ನುಗ್ಸ್ಕೊಂಡು ಹೆಂಗಾದ್ರು ಹೋಗ್ಬೋದು ಅಂತ ಹೇಳಿ ಪ್ಲ್ಯಾನ್ ಮಾಡಿಬಿಟ್ಟು ನಾವು ಗಾಡಿನ ತೊಗೊಂಡು ಹೋಗ್ತಾಯಿದ್ವಿ, 2 ವೀಲರ್ ತೊಗೊಂಡು ಹೋಗ್ತಾಯಿದ್ವಿ. ನಾವು ಒಂದು 3 ಮನೆಯವ್ರು ಹೋಗ್ತಾಯಿದ್ದೀವಿ, ನಮ್ಮ ಪಕ್ಕದ ಮನೆಯವರು ಮತ್ತು ಕೆಳಗಡೆ ಮನೆಯವರು 3 ಜನ ಹೋಗ್ತಾಯಿದ್ದೀವಿ. ಸೊ ಬನ್ನಿ, ಲೆಟ್ಸ್ ಗೋ. ನೀವು ನನ್ನ ಜೊತೆ ಬನ್ನಿ, ನಿಮಗೂ ಕಡಲೆ ಪಲ್ಸೆ ತೋರಿಸ್ಕೊಂಬರ್ತೀನಿ ಹೇಗಿರುತ್ತೆ ಅಂತ. ತುಂಬಾ ರಶ್ ಇತ್ತು. ನಾವು ಅಂದ್ಕೊಂಡು ರಶ್ ಇರಲ್ಲ ಮತ್ತು ಟ್ರಾಫಿಕ್ ಇರಲ್ಲ ಅಂದ್ಕೊಂಡಿದ್ದು. ನಮಗೇನು ಗೊತ್ತು ಪೀಕ್ ಅವರ್ಸಲ್ಲಿ ಇಷ್ಟೊಂದು ರಶ್ ಇರುತ್ತೆ ಅಂತ. ಸೊ ಒಂದು 3 ಮನೆಯವ್ರು ಹೋಗ್ತಾಯಿದ್ದೋ, ಇಲ್ಲಿ ನೋಡ್ತಾ ಇರ್ಬೋದು ಮುಂದ್ಗಡೆ ಮತ್ತು ಇನ್ನೊಂದು ಮುಂದ್ಗಡೆ ಇದ್ದಾರಲ್ಲ ಅವ್ರು ನಮ್ಮ ಫ್ರೆಂಡ್ಸು. ಹೋಗ್ತಾ ಇದ್ದೀವಿ. ಇಲ್ಲಿ ಇದು ದೇವಸ್ಥಾನ ತುಂಬ ಫೇಮಸ್ ದೇವಸ್ಥಾನ ಅಂತೆ. ನಾವು ವಿಸಿಟ್ ಹೋಗೋಣ ಅಂತ ಅಂದ್ಕೊಂಡಿದ್ದು. ಆಲ್ರೆಡಿ ಟೈಮ್ ಆಗಿತ್ತು. ನಾವು ಅಲ್ಲೋಗಿ ಬರೋಷ್ಟರಲ್ಲಿ ಇನ್ನೂ ಟೈಮ್ ಆಗಿಬಿಡುತ್ತೆ, ಅದೆಲ್ಲ ನೋಡ್ಕೊಂಬರೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಬಿಡು, ನೆಕ್ಸ್ಟ್ ಟೈಮು ಬಂದಾಗ ಹೋಗೋಣ ಅಂದ್ಕೊಂಡು ಸುಮ್ಮನೆ ಅದು. ಇವಾಗ ಹೋಗ್ತಾ ಇದ್ದೀವಿ. ಮತ್ತು 6 ಗಂಟೆ ಮೀನ್ಸ್ 6:30 ಅನಿಸುತ್ತೆ. ತುಂಬಾ ಚಳಿ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಟ್ರಾಫಿಕ್ ಇತ್ತು. ಪೀಕ್ ಅವರ್ಸ್ ಅಲ್ವಾ ನಾವು ಬಂದಿದ್ದು, ತುಂಬಾ ಟ್ರಾಫಿಕ್ ಇತ್ತು. ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಇದರಲ್ಲೆಲ್ಲ ನೋಡ್ತಿದ್ದೆನಲ್ಲ, ಫಸ್ಟ್ ಟೈಮ್ ನಾನು ಇಷ್ಟು ವರ್ಷ ಬೆಂಗಳೂರಲ್ಲಿದ್ದೀನಿ, 27 ಇಯರ್ಸ್ ಸಮಥಿಂಗ್ ಏನೋ ಬೆಂಗಳೂರಿದ್ದೀನಿ. ನಾನು ಒಂದು ಸತಿನೂ ಕಡಲೆ ಪರ್ಸೆಗೆ ಹೋಗಿರಲಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆಮೇಲೆ ನಾವು ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಕಾಫಿ ಬ್ರೇಕ್ ಹಾಕಿದ್ದು. ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಫೇಮಸ್ ಕಾಫಿ ಅಂತೆ. ಅಂದರೆ ಜಾಸ್ತಿ ಮಾಗಡಿ ರೋಡ್ ಕಡೆ ಎಲ್ಲ ಬಂದರೆ ಕಾಫಿ ಮತ್ತು ತಿಂಡಿ ಫೇಮಸ್ ಅಂತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇವರೆಲ್ಲ ಕಾಫಿ ಕುಡಿತಿದ್ರು. ನಮ್ಮ ಯಜಮಾನ್ರಿಗೋಸ್ಕರ ಇಟ್ಕೊಂಡು ಕಾಯ್ತಿದ್ದೆ. ಅವ್ರು ಸ್ವಲ್ಪ ವಾಶ್ರೂಮ್ಗೆಲ್ಗೋ ಹೋಗಿದ್ರು, ಸೊ ಅವ್ರಿಗೋಸ್ಕರ ಕಾಯ್ತಿದ್ದೆ. ಇವಾಗ ಕಾಫಿ ಕುಡಿದ್ಬಿಟ್ಟು ಅವ್ರು ಬಂದಾದ್ಮೇಲೆ ಎಲ್ಲ ಕಾಫಿ ಕುಡಿದು ನಾವೀಗ ಗಾಡಿ ತೊಗೊಂಡು ಹೆಲ್ಮೆಟ್ ಹಾಕೊಂಡು ಹೊಡ್ತೀವಿ. ಕಾಫಿ ಕುಡಿದು ಹೊಡ್ತಾ ಇದ್ದೀವಿ. ಜಸ್ಟ್ ಕಾಫಿ ಬ್ರೇಕ್ ಹಾಕಿದ್ದು, ಕಾಫಿ ಕುಡ್ದಾಯ್ತು. ಇವಾಗ ಹೋಗೋಣ ಬನ್ನಿ. ಇಲ್ಲಿ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಫೈನ್ ಹಾಕ್ತಾರೆ. ಸೊ ಅದಕ್ಕೋಸ್ಕರ ಹೆಲ್ಮೆಟ್ ಹಾಕಿದೀವಿ. ಹೋಗ್ತಾ ಇದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿಂದ ಸ್ಟಾರ್ಟ್. ತುಂಬಾ ಚೆನ್ನಾಗಿತ್ತು ಮಾತ್ರ. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಂಟ್ರೆನ್ಸ್ ವೈಬೇ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮುಂದೆ ಏನಿದೆಯೋ ಅಂತ ಹೇಳಿ. ಮತ್ತು ಇಲ್ಲಿ ಸ್ವಲ್ಪ ಕಿರಿಕಾಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ಆಟೋ ಮತ್ತು ಕಾರ್ಗೇನು ಸ್ವಲ್ಪ ಜಗಳ ಆಗಿತ್ತು. ನಾವು ಸುಮ್ಮನೆ ನಿಂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಅವರಿಬ್ಬರು ಮುಂದೆ ಹೋಗ್ಬಿಟ್ರು, ಜಗಳ ಮಾಡ್ಕೊಂಡಂಗೆ. ಇಲ್ಲಿ ನೋಡ್ತಾ ಇರ್ಬೋದು ನೀವೀಗ, ನಾನು ಝೂಮ್ ಮಾಡ್ತಾಯಿದ್ದೀನಿ ನೋಡಿ. ಅವರೇನೋ ಬೈತಾಯಿದ್ರು. ನಾವು ನಿಲ್ಸೋದು ಬೇಡ, ನಮಗೆ ಲೇಟ್ ಆಗಿಬಿಡುತ್ತೆ ನಡಿ ಅಂತ ಹೇಳ್ಬಿಟ್ಟು ನಾವು ಹೊಡ್ತಾ ಇದ್ದೀವಿ. ಮತ್ತು ನಮಗೆ ಬರೋದಕ್ಕೆ ಮತ್ತೆ ಈಗ ಆಲ್ರೆಡಿ 7 o'clock 6:30 ಆಗಿದೆ. ಮತ್ತು ನಾವು ಜಗಳ ನೋಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ, ಮತ್ತು ನಮ್ಮ ಮನೆಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಏನು ಬೇಡ ನಡಿ ಬೇಗ ನಾವು ಮನೆಗೆ ಹೋಗೋಣ ನೋಡ್ಕೊಂಡು. ತುಂಬಾ ಚೆನ್ನಾಗಿತ್ತು. ನಾನು ಅಲ್ಲೇನೋ ತೊಗೊಂಡೋದನ್ನೆಲ್ಲ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ವೆಹಿಕಲ್ ಬಂದರೆ ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ನಾವಿನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ತಿನ್ನಿ
ಹೇಗಿದೆ? ಬನ್ನಿ. ಇದು ದೇವಸ್ಥಾನಕ್ಕೆ ಹೋಗೋದಲ್ಲ, ಪಕ್ಕ ದೇವಸ್ಥಾನ ಇದೆ ಆತ ಅಂಕಲ್ ದೇವಸ್ಥಾನ ಇದು. ಕೃಷ್ಣ ಗೀತಾ ಕೃಷ್ಣ ಕೃಷ್ಣ ಇಲ್ಲಿ ವೆಂಕಟೇಶ್ವರದಾಗೆ ಹಾ ತಗೊಂಡ್ ಗೊತ್ತು. ವೆಂಕಟೇಶ್ವರ ಇಟ್ಟಿಲ್ಲ, ಅದಕ್ಕೆ ಪಟಾಕಿ ಅಂತಾನೆ. ಒಳ್ಳೇದಲ್ಲ ಇನ್ನೊಂದಲ್ಲ 50 ರೂಪಾಯಿ 3 ಕೊಡ್ತೀನಿ. ಅದು ಬೆಳಿಗ್ಗೆ ಹಾಕ್ಬಿಡುತ್ತೆ. ಹೆಂಗೈತೆ? ಅದರಲ್ಲಿ ಚೆನ್ನಾಗಿಲ್ಲ. ಸಾಕು. ಇದೆಯಾ? ಬೆಂದಿದ್ಯಾ? ಐದು. ಪನ್ನೀರ್ ಪನ್ನೀರ್ One paneer. Rolls. Rolls, veg rolls, mushroom roll, paneer rolls. Rolls, biscuit rolls. Hey, 160 straight up. 320. Rolls. Veg rolls, paneer rolls, mushroom rolls. Sweet corn rolls.
ಸಾಕು ಸಾಕು. ಎಲ್ಲಾರು ಮಿಸ್ ಆಗ್ಬಿಟ್ಟು ಆಮೇಲೆ ಎಸ್ ಫೈನಲಿ ಮುಗಿಸ್ಕೊಂಡು ಟೈಮ್ ಬಂದು 8:15. ಫೈನಲಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಅಲ್ಲೆಲ್ಲಾದರೂ ಊಟ ಮಾಡಿಕೊಂಡು ಅಲ್ಲೆಲ್ಲಾದರೂ ಊಟ ಮಾಡ್ಕೊಂಡು ಹೋಗ್ತೀವಿ. ಅಡುಗೆ ಮಾಡೋಷ್ಟು ಪೇಷನ್ಸ್ ಇಲ್ಲ. ಆಲ್ರೆಡಿ 9 ಗಂಟೆ ಆಗಿದೆ. ಸೊ ಅದಕ್ಕೆ ಅಲ್ಲಾದರೂ ಆನ್ ದ ವೇ ಹೋಗ್ತಾ ಊಟ ಮಾಡಿಕೊಂಡು, ನಿಜವಾಗ್ಲೂ ಮಕ್ಕಳನ್ನಂತೂ ಕರ್ಕೊಂಬರೋದಕ್ಕಾಗಲ್ಲ, ತುಂಬ ರಶ್ ಇದೆ, ತುಂಬಾ ರಶ್ ಇದೆ. ಸೊ ನಮ್ಮ ಗಾಡಿ ನಿಲ್ಸಿದ್ದು, ಕಾರಲ್ಲಿ ಬಂದಿರಲಿಲ್ವಲ್ಲ, ಗಾಡಿ ನಿಲ್ಸಿದ್ದು. ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ, ಚಲೋ ಗೈಸ್. ಇವಾಗ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ವಿ ವಿ ಪುರಂಗೆ, ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ಇದು ಸ್ವಲ್ಪ ಮಲ್ಲೇಶ್ವರಂ ತರ ಇರಲ್ವಾ ನೋಡಿದ್ರೆ? ಸೊ ಗೈಸ್ ಇವಾಗ ಹೋಗ್ತಾ ಇದೀವಿ. ಫೈನಲಿ ಅದು ಮುಗಿಸ್ಕೊಂಡು ತುಂಬಾನೇ ತುಂಬಾ 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 ರಶ್ ಇತ್ತು. ಆಗಲ್ಲ ನಿನ್ಗೆ ಇದಕ್ಕೆ ಇದನ್ನ ಒಂದು 3 ದಿವಸ ಮಾಡ್ತಾರೆ ಕಂಟಿನ್ಯೂ. ಪಾರ್ಟ್ 1 ಪಾರ್ಟ್ 2 ಮಾಡ್ತೀವಿ, ಆ ಥರ ಮಾಡು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಹೋಗ್ತಾ ಇದೀವಿ. ಒಂಚೂರು ಸ್ಪೀಡಾಗಿ ಹೋಗ್ರಿ. ಒಂದೇನೆ ಇದು. ಫೈನಲಿ ನಾವು ಫುಡ್ ಸ್ಟ್ರೀಟ್ ಬಂದಿದೀವಿ. ಗಾಡಿ ನಿಲ್ಸಕ್ಕೆ ಪ್ರಾಬ್ಲಮ್ ಇಲ್ಲಲ್ಲ ಗೈಸ್. ಇದು ನೋಡು, ಬೆಣ್ಣೆ ಅದು. ಟೇಸ್ಟ್ ಮಾಡೋಣ ಬಾ, ಇದ್ರಲ್ಲೇ ಸಾಕು, ಒಂದ್ರಲ್ಲೇ ಟೇಸ್ಟ್ ಮಾಡೋಣ. ಕೊಡಿ ಹೆಂಗೆ ಅವ್ರೇನೋ ಹಾಕ್ತಾರ ನೋಡು. ನೇರ್ಲೇನ ಟ್ರೈನ್ ಮಾಡ್ತಾರೆ. ಟೆಕಿಲಾ ಶಾರ್ಟ್ಸ್ ಅಲ್ಲ, ನೇರ್ಲೇನ್ ಶಾರ್ಟ್ಸ್. ಎತ್ಕೊಂಡ್ ಕುಡಿ. ಎಣ್ಣೆ ಕುಡಿದಿಲ್ಲ ಹಂಗೆ. ಎತ್ತು ಅದು ಫುಲ್ ರೊಟೇಟ್ ಮಾಡು. ಬನ್ನಿ ಮೇಡಮ್. ಗಾಗಲ್ಸ್ ಚೆನ್ನಾಗಿ ಅನ್ಸುತ್ತಾ? ಇಟ್ಕೊಳ್ಳ चलो चलो गो ದೋಸೆ 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 ತಿನ್ನು. ಟೇಸ್ಟ್ ಹೆಂಗೈತೆ ಹೇಳು, ರಿವ್ಯೂ ಕೊಡಿ. ಚೆನ್ನಾಗಿದ್ಯಾ? ನಿಂದು ಎಕ್ಸ್ಪ್ರೆಷನ್ ಗೊತ್ತಾಗ್ತಿತ್ತೆ. ಹೆಂಗಿದೆ? ಇದೇ ನೋಡಿ ಹೆಂಗ್ ಕುಡಿತೈತೆ. ಅಕ್ಕ ಎಡಿಟಿಂಗ್ ಮಾಡ್ತೀನಿ. ಏನ್ ಬೇಕೇಳಿ ಬನ್ನಿ. ಬಿಡದೆ ತಟ್ಟೆ ಇಡ್ಲಿ, ಚಿಕ್ಕಿಡ್ಲಿ, ಬಿಚ್ಚಿ ಪಡ್ಡು, ಪಾವ್ ಭಾಜಿ, ವಡಾಪ, ದಬೇಲೆ, ತವಾ ಪಲಾವ್, ಅಕ್ಕಿ ರೊಟ್ಟೆ, ರಾಗಿ ರೊಟ್ಟೆ, ರುಮಾಲ್ ರೊಟ್ಟೆ, ಲೆಮನ್ ರೈಸ್, ಮುಸ್ಲಿಂ ಬಿರಿಯಾನಿ, ಕಾಯ ಬಟ್ಟು, ಬೇಳೆ ಬಟ್ಟು, ಕೋವಾ ಬಟ್ಟು, ಮಸಾಲೆ ದೋಸೆ, ಮೈಸೂರು ದೋಸೆ, ಭಾತ್ ದೋಸೆ, ಪುಡಿ ದೋಸೆ, ಚೀಸ್ ದೋಸೆ, ಪನ್ನೀರ್ ದೋಸೆ, ಓಪನ್ ದೋಸೆ, ಚಟ್ನಿ ರೋಸ್ಟ್, ಪೇಪರ್ ದೋಸೆ, ಅನಿಯನ್ ದೋಸೆ, ಮಾಗಡಿ, ಅವರೇ ಬೇಳೆ ದೋಸೆ, ಅವರೇ ಬೇಳೆ ದೋಸೆ, ಅವರೇ ಬೇಳೆ ದೋಸೆ,
ವಿವಿಪುರಂದು ಮುಗಿಸ್ಕೊಂಡು ನಾವೀಗ ತಿನ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಹೊಟ್ಟೆ ಫುಲ್ ಆಗಿದೆ ಗೈಸ್. ಈಗ ಹೋಗಿ ಮಲ್ಕೊಂಡ್ಬಿಟ್ರೆ ಒಳ್ಳೆ ಚೆನ್ನಾಗಿ ನಿದ್ದೆ ಬರುತ್ತೆ. ಫೈನಲಿ ಡೇ ಮಾತ್ರ ಸೂಪರ್ ಆಗಿ ಹೋಯ್ತು, ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ತಿನ್ಕೊಂಡು ಇವಾಗ ನಾವು ಮನೆ ಕಡೆ ಸಾಕ್ತಾ ಇದ್ದೀವಿ. ಎಸ್ ಬನ್ನಿ, ವಿಡಿಯೋ ಮನೆಗೆ ಹೋಗ್ಬಿಟ್ಟು ಆದ್ರೆ ಎಂಡ್ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸರಿ ನಿಂಗೆ ಬತ್ತವ್ರೆ ಹಂಗೆ ಹೋದನು ಮಾಡಿ ರೋಡ್ಗೆ. ಲೊಕೇಶನ್ ಹಾಕೊಂಡವ್ರೆ, ಹಾ ಸ್ಟ್ರೈಟ್ ಇತ್ತಾನೆ ಹೋಗೋದು. ಮುಂದೆ ರೈಟ್ ಆಗ್ಬೇಕು. ಫೈನಲಿ ನಾವು ಇಲ್ಲಿ ನೋಡ್ತಾ ಇರ್ಬೋದು ಹೋಗ್ತಾ ಇದ್ದೀವಿ. ರೋಡ್ ಅಂತೂ ತುಂಬ ಖಾಲಿ ಇತ್ತು. ಬೆಂಗಳೂರಲ್ಲಿ ಈ ಥರ ರೋಡ್ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಆಲ್ಮೋಸ್ಟ್ ನಾವು ಇವಾಗ ಹೋಗ್ತಾ ಇದ್ದೀವಿ. ತುಂಬಾ ಚಳಿ ಬೇರೆ ಆಗ್ತಿತ್ತು. ಎಷ್ಟು 10:15 10:30 ಅನಿಸುತ್ತೆ. ನಾವಲ್ಲೆಲ್ಲ ಚೆನ್ನಾಗಿ ತಿನ್ಕೊಂಡು ಮನೆಗೆ ನಾನು ರೀಚ್ ಆಗೋಷ್ಟರಲ್ಲಿ 10:30 ಆಗೋಗಿತ್ತು. ಸೊ ಬನ್ನಿ ಮನೆಗೆ ಹೋಗ್ಬಿಟ್ಟು ವಿಡಿಯೋನ ಎಂಡ್ ಮಾಡೋಣ. ಫೈನಲಿ ನಾವೀಗ ಮನೆಗೆ ರೀಚ್ ಆದೋ. ಟೈಮ್ ಬಂದ್ಬಿಟ್ಟು 10:45 ಆಗಿದೆ. ಸೊ ಬರೋ ಅಷ್ಟರಲ್ಲಿ 10:45 ಆಯಿತು. ಅಲ್ಲೇ ಊಟ ಮಾಡ್ಕೊಂಡು, ಊಟ ಅಂದರೆ ಆಲ್ಮೋಸ್ಟ್ ಎಲ್ಲ ತಿಂದಿದ್ದು, ಏನೂ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಅವರೆಕಾಳು ದೋಸೆ ತೊಗೊಂಡು ತಿಂದ್ಬಿಟ್ಟು ಒಂದರಲ್ಲೇ ಶೇರ್ ಮಾಡ್ಕೊಂಡು ತಿಂದು ಎಲ್ಲ ಚೆನ್ನಾಗಿತ್ತು. ನಾವು ಸಂಜೆ 5:30 ಸಮಥಿಂಗ್ 6 o'clock 5:30ಗೆ ಹೊರಟವರು 10:45 ಬಂದಿದ್ದೀವಿ. ತುಂಬಾ ರಶ್ ಇತ್ತು. ಅಲ್ಲಿಂದ ವಿವಿಪುರಂಗೆ ಹೋಗಿ ಅಲ್ಲಿ ಸ್ವಲ್ಪ ಏನೋ ತಿನ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಏನು ಮಾಡ್ತೀನಿ ಅಂದರೆ ಪಾರ್ಟ್ 1 ಪಾರ್ಟ್ 2 ಹಾಕ್ತೀನಿ. ಸಾಧ್ಯ ಆದರೆ ಇಲ್ಲ ಫುಲ್ ವಿಡಿಯೋ ಹಾಕ್ತೀನಿ, ಇಲ್ಲ ಅಂತ ಅಂದರೆ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಹಾಕ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ತನುಗುಣ ಕನಸು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.